ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂತಹ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಇದನ್ನು ನಮ್ಮೊಟ್ಟಿಗೆ ವಿಶೇಷವಾದ ರೀತಿಯಲ್ಲಿ ಆತನು ಮಾತನಾಡಲಿಕ್ಕಿದ್ದಾರೆ. ಹೌದು, ದೇವರು ಪ್ರತಿಯೊಬ್ಬ ಮನುಷ್ಯರ ಜೀವಿತದಲ್ಲಿ ಅದನ್ನು ಹಾಗೆ ಮಾಡುವಂತಹ 7 ಕಾರ್ಯಗಳನ್ನು ಈ ದಿನ ನಾವು ತಿಳಿದುಕೊಳ್ಳಲಿಕ್ಕೆ ನಾವು ಹೋಗೋಣ. ದೇವರ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 17ರಿಂದ 19ರವರೆಗೂ. ಹೆಮ್ಮೆಯ ಕಣ್ಣು, ಸೊಳ್ಳಿನ ನಾಲಿಗೆ, ನಿರ್ದೋಷಿ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು. ಈ 7 ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವರ ಮಕ್ಕಳ, ದೇವರು ಪ್ರತಿಯೊಬ್ಬ ಮನುಷ್ಯನ ಜೀವಿತ ಅಥವಾ ಕ್ರಿಸ್ತನನ್ನು ಅಂಗೀಕರಿಸಿಕೊಟ್ಟವರಾಗಿ ಯೇಸುವನ್ನು ನಂಬಿ ಆತನಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ದೈವ ಮಕ್ಕಳ ಜೀವಿತದಲ್ಲಿ ಈ ರೀತಿಯಾದ ಕಾರ್ಯಗಳು ಯಾರಲ್ಲಾದರೂ ಇದ್ದಂತೆ ಆದರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ದೇವರು ಈ 7 ವಿಷಯಗಳನ್ನು ಕೂಡ ಆತನು ದ್ವೇಷಿಸುವವರಾಗಿದ್ದಾರೆ. ಅದನ್ನು ದೇವರು ಹಾಗೆ ಮಾಡುವಂತರಾಗಿದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನದ ಒಂದು ಎಚ್ಚರಿಕೆ ಮಾತು, ಈ 7 ಕಾರ್ಯಗಳು ನಮ್ಮ ಜೀವನದಲ್ಲಿ ಏನಾದರೂ ಅಡಕವಾಗಿದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಈ ದಿನ ಪ್ರೀತಿಯಿಂದ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಈ 7 ಕ್ರಿಯೆಗಳಿಂದ ನಾವು ಬಿಟ್ಟವರಾಗಿ ಪ್ರಾರ್ಥನೆ ಮೂಲಕವಾಗಿ ದೇವರ ಹತ್ರ ಕ್ಷಮಾಪಣೆಯನ್ನು ಬೇಡಿದವರಾಗಿ ಈ ಎಲ್ಲದರಿಂದ ಹೊರಬಂದವರಾಗಿ ದೇವರಿಗೆ ಯೋಗ್ಯವುಳ್ಳವರಾಗಿ ಜೀವಿಸೋಣ. ದೇವರಲ್ಲಿ ನಂಬಿಕೆ ಉಳ್ಳವರಾಗಿ ಜೀವಿಸೋಣ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ